ಬೆಳಗಾವಿಯಲ್ಲಿ ಮರಾಠಿಗರ ಪುಂಡಾಟಕ್ಕೆ ಕರವೇ ಇದೇ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದೆ. ಕರವೇ ಅಧ್ಯಕ್ಷ ನಾರಾಯಣಗೌಡರು ಪ್ರತಿಭಟನೆಯನ್ನ ಮುಂದುವರಿಸುವ ಬಗ್ಗೆ ಮಾತನಾಡಿದ್ದಾರೆ. ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ಇದೀಗ ಆರಂಭವಾಗ್ತಾ ಇದೆ. ಚೆನ್ನಮ್ಮ ವೃತ್ತದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಗಮನಿಸ್ತಾ ಇದ್ರಿ, ಒಂದ್ ಕಡೆ ಕರವೇ ನಾರಾಯಣಗೌಡರು ಬೆಳಗಾವಿಯ ಆಸ್ಪತ್ರೆಗೆ ಭೇಟಿ ನೀಡಿ ಕಂಡಕ್ಟರ್ ಅವರ ಆರೋಗ್ಯವನ್ನ ವಿಚಾರಿಸಿದ್ರೆ, ಮತ್ತೊಂದು ಕಡೆ ಪ್ರವೀಣ್ ಶೆಟ್ಟಿ ಬಣ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ಪ್ರಾರಂಭ ಆಗಿದೆ. ನೇರ ಪ್ರಸಾರದ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಇದೀಗ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ಪ್ರಾರಂಭವಾಗಿದೆ. ಪ್ರತಿಭಟನಾ ರ್ಯಾಲಿಯ ಉದ್ದಕ್ಕೂ ಬಿಗಿಯಾದ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಕನ್ನಡಿಗರ ಮೇಲೆ ಮರಾಠಿಗರು ನಡೆಸ್ತಾ ಇರುವ ದೌರ್ಜನ್ಯ ಹಾಗೆ ಈ ಭಾಷಾ ಸಮರ ಎಲ್ಲವನ್ನ ಖಂಡಿಸಿ ಕರ್ನಾಟಕದಲ್ಲಿ ಕನ್ನಡ ಮಾತನಾಡಲಿಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಇರಬಾರದು. ಆ ರೀತಿಯಾಗಿ ಅಡೆತಡೆ ಒಡ್ಲಿಕ್ಕೆ ಬಂದವರ ವಿರುದ್ಧ ಸರ್ಕಾರ ಪೊಲೀಸ್ ಇಲಾಖೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಈ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮೂಲಕ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರವೀಣ್ ಶೆಟ್ಟಿ ಬಣದಿಂದ ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ಪ್ರಾರಂಭವಾಗ್ತಾ ಇದೆ. ಬಾವುಟ ಕೊಡ್ರಿ ಬಾವುಟ ಕೊಡ್ರಿ ಸರ್. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಎಲ್ಲಾ ಕಡೆಯಿಂದ ಪದಾಧಿಕಾರಿಗಳು ಇನ್ನೂ ಬರ್ತಾ ಇದ್ದಾರೆ. ನಾವು ಬಾಳೆಗುಂದ್ರೆ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗಾವಿಯಲ್ಲಿ ಎಂಇಎಸ್ ಗುಂಡಗಳು, ಶಿವಸೇನೆ ಗುಂಡಗಳು ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲೆ ಮಾಡಿರುವಂತಹ ದಾಳಿ, ಹಾಕಿರುವಂತಹ ಪೋಸ್ಕೋ ಕಾಯ್ದೆ ಇದು ಬರೀ ಕೆಎಸ್ಆರ್ಟಿಸಿ ಕಂಡಕ್ಟರ್ ಹಾಕಿರುವಂತಹದ್ದಲ್ಲ, ಇಡೀ ಕನ್ನಡಿಗರ ಮೇಲೆ ದಾಳಿ ಮಾಡಿರುವಂತಹದ್ದು. ದಾಳಿ ಮಾಡಿ ಕನ್ನಡಿಗರ ಸ್ವಾಭಿಮಾನವನ್ನ ಹತ್ತಿಕ್ಕಲಿಕ್ಕೆ ಪೋಸ್ಕೋ ಕಾಯ್ದೆಯನ್ನು ಹಾಕಿದ್ದಾರೆ. ಇದನ್ನ ಕನ್ನಡಿಗರು ಯಾವತ್ತೂ ಸಹ ನಾವು ತಡೆಯಲ್ಲ. ಸಂಗೊಳ್ಳಿ ರಾಯಣ್ಣನ ನಾಡಲ್ಲಿ ಕನ್ನಡಿಗರ ಮೇಲೆ ದಾಳಿ ಆದ್ರೆ ನಾವು ಬೇರೆ ರಾಜ್ಯದಲ್ಲಿದ್ದೀವಾ ಅಥವಾ ಬೇರೆ ದೇಶದಲ್ಲಿದ್ದೀವಾ? ಈ ಕೂಡಲೇ ಆ ಅಧಿಕಾರಿಯನ್ನ ಅಮಾನತ್ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಪೋಸ್ಕೋ ಕಾಯ್ದೆ ಯಾರು ಹಾಕಿದ್ದಾರೆ ಅವ್ರನ್ನ ಈ ಕೂಡಲೇ ಅಮಾನತ್ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಮತ್ತೆ ಆ ಪೋಸ್ಕೋ ಕಾಯ್ದೆಯನ್ನು ವಾಪಸ್ ಪಡಿಬೇಕು. ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ರಕ್ಷಣೆಯನ್ನ ಕೊಡಬೇಕು. ಏನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ರಾಜ್ಯದ ಸಚಿವರಾಗಿ ಮರಾಠಿಯಲ್ಲಿ ಮಾತಾಡೋದ್ರ ಮುಖಾಂತರ, ಮರಾಠಿಗರಿಗೆ ಬೆಂಬಲವನ್ನ ಕೊಡೋದ್ರ ಮುಖಾಂತರ, ಎಂಇಎಸ್ ಗುಂಡಗಳಿಗೆ ಬೆಂಬಲವನ್ನ ಕೊಡೋದ್ರ ಮುಖಾಂತರ, ಶಿವಸೇನೆಗೆ ಬೆಂಬಲವನ್ನ ಕೊಡೋದ್ರ ಮುಖಾಂತರ ರಾಜ್ಯದ ಸಚಿವರಾಗಿ ಮರಿತಾ ಇದ್ದೀರಾ. ಈ ಕೂಡಲೇ ಅವರು ಕನ್ನಡಿಗರಲ್ಲಿ ಕ್ಷಮೆಯನ್ನ ಕೇಳಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ನೀವು ಕರ್ನಾಟಕದ ಸಚಿವರು, ಮಹಾರಾಷ್ಟ್ರದ ಸಚಿವರಲ್ಲ. ನೀವು ಯಾರಿಗೆ ಕನ್ನಡ ಮಾತಾಡ್ಲಿಕ್ಕೆ ಇಷ್ಟ ಇಲ್ವೋ ಅವರು ಕರ್ನಾಟಕವನ್ನ ಖಾಲಿ ಮಾಡಬೇಕು, ಮಹಾರಾಷ್ಟ್ರದಲ್ಲಿ ಬದುಕಲಿಕ್ಕೆ ಯೋಗ್ಯವಾಗಿದ್ದೀರಾ ಅನ್ನುವಂತ ಎಚ್ಚರಿಕೆಯನ್ನ ಕೊಡೋದ್ರ ಮುಖಾಂತರ ಬಾಳೆಗುಂದ್ರೆ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅಲ್ಲ, ಒಬ್ಬ 60 ವರ್ಷದ ತಂದೆ ಸಮಾನದಲ್ಲಿರುವಂತಹ ಕನ್ನಡಿಗ ಅವನ ಮಗಳ ಸಮಾನದವರ ಮೇಲೆ ಒಂದು ಬಸ್ಸಲ್ಲಿ 60 ಜನ ಇರುವಂತಹ ಬಸ್ಸಲ್ಲಿ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಆಗುತ್ತಾ? ಸಾಧ್ಯನಾ ಇದು? ಅಂದ್ರೆ ಕನ್ನಡಿಗರ ಸ್ವಾಭಿಮಾನವನ್ನ ಹತ್ತಿಕ್ಕುವಂತ ಕೆಲಸ. ಕೆಎಸ್ಆರ್ಟಿಸಿಯಲ್ಲಿ ಕೆಲಸ ಮಾಡುವಂತಹ ಕನ್ನಡಿಗರು, ಅವರಿಗೆ ರಾಜ್ಯ ಸರ್ಕಾರ ಏನ್ ಸಂಬಳ ಕೊಡುತ್ತೆ? ಅವ್ರ ಜೀವನಕ್ಕಾಗಿ ಆ ಕೆಲಸವನ್ನ ಮಾಡ್ತಾರೆ. ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಅಂದ್ರೆ ದಾಳಿ ಮಾಡ್ತಾರೆ ಅಂದ್ರೆ ನಾವು ಯಾವ ದೇಶದಲ್ಲಿದ್ದೀವಿ, ಯಾವ ಪ್ರದೇಶದಲ್ಲಿದ್ದೀವಿ? ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಕಟ್ಟಿರುವಂತಹ ಈ ನಾಡಲ್ಲಿ ಕನ್ನಡಿಗರ ಮೇಲೆ ದಾಳಿ ಆದ್ರೆ ಹಿಂದೆ ವಿಜಯ್ ಮೋರೆಗೆ ಏನಾಗಿದೆಯೋ ಅದನ್ನೇ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೆ ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ನಿಕೇಶ್ ಕೊಠಾರಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ. ನಿಕೇಶ್, ಇವತ್ತು ಪ್ರತಿಭಟನೆಗಳ ಪರ್ವ ಬೆಳಗಾವಿಯಲ್ಲಿ. ಒಂದ್ ಕಡೆ ಈ ಕಂಡಕ್ಟರ್ ಮೇಲೆ ದಾಖಲಾಗಿದ್ದ ಪೋಕ್ಸೋ ಕೇಸ್ ವಾಪಸ್ ಆಗಿದೆ, ಆದ್ರೂ ಕೂಡ ಮರಾಠಿಗರ ದರ್ಪ ದೌರ್ಜನ್ಯವನ್ನ ಖಂಡಿಸಿ ಪ್ರತಿಭಟನೆ ಯಾವ ಸ್ವರೂಪದಲ್ಲಿದೆ? ಪೊಲೀಸ್ ಬಂದೋಬಸ್ತ್ ಯಾವ ರೀತಿ ಇದೆ? ವಿವರಿಸ್ತಾ ಹೋಗೋದಾದ್ರೆ
ಎಸ್, ಖಂಡಿತ ಸ್ಮಿತಾ ರಂಗನಾಥ್, ಈಗಲೇ ನೀವು ಕೂಡ ಗಮನಿಸ್ತಾ ಇರಬಹುದು. ನಾನೀಗ ಬೆಳಗಾವಿಯ ಚೆನ್ನಮ್ಮ ವೃತ್ತದ ಮುಂಭಾಗದಲ್ಲಿದ್ದೀನಿ. ಈ ಚೆನ್ನಮ್ಮ ವೃತ್ತದಿಂದನೇ ಈ ಒಂದು ಪ್ರತಿಭಟನಾ ರ್ಯಾಲಿ ಸಾಗ್ತಾ ಹೋಗ್ತಾ ಇರುವಂತದ್ದು. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ನಾರಾಯಣಗೌಡ ಬಣ ಹಾಗೆ ಪ್ರವೀಣ್ ಗೌಡ ಬಣ ಅವರು ಕೂಡ ಈಗಾಗಲೇ ಇಲ್ಲಿಗೆ ಎಂಟ್ರಿಯನ್ನು ಕೊಡ್ತಾರೆ. 12 ಗಂಟೆ ಸರಿಸುಮಾರಿಗೆ ಎಂಟ್ರಿಯನ್ನು ಕೊಡುವಂತ ನಿರೀಕ್ಷೆ ಇರುವಂತದ್ದು. ರಾಜ್ಯದ ಮೂಲೆ ಮೂಲೆಯಿಂದ ಸಾಕಷ್ಟು ಕನ್ನಡಿಗರು ಕೂಡ ಇಲ್ಲಿಗೆ ಆಗಮಿಸುವಂತ ನಿರೀಕ್ಷೆ ಇದೆ. ಜೊತೆಗೆ ನೀವು ಕೂಡ ಗಮನಿಸ್ತಾ ಇರಬಹುದು, ಒಂದ್ ಕಡೆ ಪೊಲೀಸರು ಕೂಡ ಅಷ್ಟೇ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ನೀವು ಕೂಡ ನೋಡ್ತಾ ಇರಬಹುದು ಸ್ಕ್ರೀನ್ ಅಲ್ಲಿ. ಎಲ್ಲರೂ ಕೂಡ ಕೆಎಸ್ಆರ್ಪಿ ತುಕಡಿ ಇರಬಹುದು ಅಥವಾ ಅಗ್ನಿಶಾಮಕ ದಳ ಸಿಬ್ಬಂದಿ ಇರಬಹುದು ಅಥವಾ ಇನ್ ಕೇಸ್ ಪ್ರತಿಭಟನಾಕಾರರು ಇನ್ ಕೇಸ್ ಕಾನೂನು ವ್ಯವಸ್ಥೆಯನ್ನು ಮೀರಿ ಏನಾದ್ರೂ ಮುಂದುವರ್ಕೊಂಡು ಹೋದ್ರೆ ಅವ್ರನ್ನ ತುಂಬಿಕೊಂಡು ಹೋಗೋ ಕೆಎಸ್ಆರ್ಟಿಸಿ ಬಸ್ ಕೂಡ ವ್ಯವಸ್ಥೆ ಮಾಡಿರುವಂತದ್ದು ನೀವು ನೋಡ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ಎಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ. ಇನ್ನೇನು ಕನ್ನಡ ಪರ ಹೋರಾಟಗಾರರು ಇಲ್ಲಿಗೆ ಆಗಮಿಸಿ ಇಲ್ಲಿಂದ ಪ್ರತಿಭಟನಾ ರ್ಯಾಲಿಯನ್ನ ನೇರವಾಗಿ ಬಾಳೆಕುಂದ್ರು ಹಾಗೆ ಕಮಿಷನರ್ ಆಫೀಸು ಹಾಗೆ ಡಿಸಿ ಕಚೇರಿ ತನಕ ಹೋಗುವಂತ ನಿರೀಕ್ಷೆ ಇರುವಂತದ್ದು. ನಾರಾಯಣಗೌಡರು ಕೂಡ ಈಗಾಗಲೇ ರಿಪಬ್ಲಿಕ್ ಕಾನ್ ಜೊತೆ ಮಾತನಾಡಿದ್ರು. ಅವರು ಹೇಳ್ತಾ ಇರುವಂತದ್ದು, ನಾವು ಎಂಇಎಸ್ ಪುಂಡ್ರಿಗೆ ಇದೇ ಕರ್ನಾಟಕದ ಇದೇ ಬೆಳಗಾವಿಯ ಇದೇ ಚೆನ್ನಮ್ಮ ವೃತ್ತದಲ್ಲಿ ನಿಂತ್ಕೊಂಡು ಆ ಪುಂಡ್ರಿಗೆ ನಾವು ಸರಿಯಾದ ಬುದ್ಧಿಯನ್ನು ಕಲಿಸ್ತೀವಿ ಅಂತ ಈಗಾಗಲೇ ಟಿ ಎನ್ ನಾರಾಯಣಗೌಡರು ಹೇಳ್ತಾ ಇದ್ದಾರೆ. ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಮುಲಾಜಿಲ್ಲದೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಅವರನ್ನ ಖಂಡಿಸ್ತಾ ಇದೆ ಇಡೀ ಕರ್ನಾಟಕ ಜನತೆ ಕೂಡ. ಬೇಕಾದಷ್ಟು ಮಾಡೋ ಕೆಲಸ ಇದೆ, ಬೇಕಾದಷ್ಟು ಕೆಲಸ ಇದೆ. ಆದ್ರೆ ಎಂಇಎಸ್ ಪುಂಡ್ರಿ ಮಾತ್ರ ಏನು ಕೆಲಸ ಇಲ್ಲ. ಇದೊಂದು ಎಂಇಎಸ್ ಅನ್ನುವಂತ ಸಂಘಟನೆ ಕಟ್ಕೊಂಡಿದ್ದಾರೆ. ಕಳೆದ ಬಾರಿ 7 ಜನ ಶಾಸಕರು ಎತ್ತಿಲ್ದೆ ಗಾಳಿ ಇಲ್ದೆ ಹೋಗ್ಬಿಟ್ರು. ಇವಾಗ ಏನು ಇಲ್ಲ ಎಂಇಎಸ್ ಹತ್ರ, ಒಂದ್ ಶಾಸಕರ ಗತಿ ಇಲ್ಲ. ಸೊ ಈಗ ಏನ್ ಮಾಡ್ತಿದ್ರಂದ್ರೆ ಇಲ್ಲೊಂದು ನೆಲೆ ಕಂಡುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂಇಎಸ್ ಗೆ. ಈ ನೆಲೆ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಸುಮ್ನೆ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಹೊಡೆಯೋದು ಅಥವಾ ಅಲ್ಲಿ ಯಾವ್ದೋ ಅಂಗಡಿ ಮುಂಗಟ್ಟಿ ಹೋಯ್ಕೊಂಡು ಕನ್ನಡ ಇದಕ್ಕೆ ಬೋರ್ಡ್ ಹಾಕಿ ಅದಕ್ಕೆ ಮಸಿ ಬಳಿಯೋದು ಅಥವಾ ಯಾರ್ದೋ ಮೇಲೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದು, ಕನ್ನಡ ಬರದೆ ಮರಾಠಿ ಮಾತಾಡಿ ಅಂತ ಹೇಳೋದು, ಇದು ಎಷ್ಟು ಮಟ್ಟಿಗೆ ಸರಿ? ನಮ್ಮ ರಾಜ್ಯ ಅನ್ನೋದಕ್ಕಿಂತ ಇಡೀ ದೇಶದಲ್ಲೇ ಒಂದು ಭಾಷಾ ವ್ಯವಸ್ಥೆ ಮೇಲೆ ಭಾಷಾ ಪ್ರಾಂತ್ಯದ ಮೇಲೆ ಒಂದು ರಾಜ್ಯ ನಿರ್ಮಾಣ ಆಗಿರುವಂತದ್ದು. ಸೊ ಇಲ್ಲಿ ಬಂದ್ಕೊಂಡು ಬೆಳಗಾವಿ ಏನು ಮಹಾರಾಷ್ಟ್ರದಲ್ಲಿ ಇದೆಯಾ, ನಮ್ ಕರ್ನಾಟಕದಲ್ಲಿರೋದು. ಆದ್ರೆ ಇಲ್ಲಿ ದಿವ್ಯ ನಿರ್ಲಕ್ಷ್ಯ ತೋರಿಸ್ತಾ ಇರುವಂತದ್ದು ಇದೇ ಬೆಳಗಾವಿಯ ರಾಜಕಾರಣಿಗಳು ಯಾವುದೇ ಮಾತಿಗೆ ಹೋಗ್ತಾ ಇಲ್ಲ. ಅವ್ರು ಏನ್ ಮಾಡ್ರು ಸರಿ. ಈಗಾಗಲೇ ನಾರಾಯಣಗೌಡ ಅವರ ಬಣ ಇಲ್ಲಿಂದ ಪ್ರತಿಭಟನೆ ಮಾಡೋಕೆ ಹೋಗ್ತಾ ಇದೆ. ಆದ್ರೆ ಇದಕ್ಕೆ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೆ ಪ್ರತಿಭಟನೆ ಮಾಡೋಕೆ ಹೋಗಬೇಡಿ, ಅದನ್ನ ಹಿಂಪಡೆಯಬೇಕಂತ ಹೇಳ್ತಾರೆ. ಅಂದ್ರೆ ಬರೀ ಓಲೈಕೆ ಮಾಡ್ತಾ ಇರೋದು ಒಂದೇನಾ ಇವ್ರು ರಾಜಕಾರಣಿಗಳ ಕೆಲಸ ಅಂತ? ಯಾಕೆ ಇದನ್ನ ಮುಟ್ಕೋಲ್ ಹಾಕೋಕ್ಕಾಗಲ್ಲ ಅಥವಾ ಇದನ್ನ ಹತ್ತಿಕೋಕ್ಕಾಗಲ್ಲ ಅಥವಾ ಇದನ್ನ ಇಲ್ಲಿಗೆ ಬಂದ್ ಮಾಡೋಕ್ಕಾಗಲ್ಲ ಅಂತ ನಮ್ಮ ಪ್ರಶ್ನೆ ಆಗ್ತಾ ಇರುವಂತದ್ದು. ಸ್ಮಿತಾ ರಂಗನಾಥ್, ಧನ್ಯವಾದ ನಿಖೇಶ್ ಮಾಹಿತಿಗಾಗಿ. ಬೆಳಗಾವಿಯ ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸನ್ನ ವಾಪಸ್ ಪಡೆಯಲಾಗಿದೆ. ಸ್ವತಃ ಕೇಸ್ ವಾಪಸ್ ಪಡೆದಿದ್ದಾರೆ ದೂರುದಾರೆ. ವಿಡಿಯೋ ಹೇಳಿಕೆ ಮಾಡಿದೆ ಅಪ್ರಾಪ್ತೆಯ ಕುಟುಂಬ. ಯಾರು ದೂರು ಕೊಟ್ಟಿದ್ದಾರಲ್ಲ ಅವರ ಕುಟುಂಬದವರು ಒಂದು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಸ್ವತಃ ಕೇಸನ್ನ ವಾಪಸ್ ಪಡೆದಿದ್ದಾರೆ. ಕನ್ನಡಿಗರ ಹೋರಾಟಕ್ಕೆ ಇದು ಮೊದಲ ಗೆಲುವು. ಕಾರವೇ ಹೋರಾಟಕ್ಕೂ ಮುನ್ನವೇ ಕೇಸ್ ವಾಪಸ್ ಪಡೆಯಲಾಗಿದೆ. ಬೆಳಗ್ಗೆ ಸಿಪಿಐ ಗುರುರಾಜ್ ಎತ್ತಂಗಡಿ ಮಾಡಿದ್ರು ಕಮಿಷನರ್. ಸೊ ಬೆಳಗಾವಿಯಲ್ಲಿ ಒಂದು ಕಡೆ ಕನ್ನಡ ಮರಾಠಿ ಸಂಘರ್ಷ ತಾರ್ಕಕ್ಕೇರ್ತಾ ಇದ್ದ ಹಾಗೇನೆ ತಕ್ಷಣ ಪಟ ಅಂತ ಅದರ ಪ್ರಭಾವದಿಂದಾಗಿ ಕೆಲಸಗಳಾಗ್ತಾ ಇದ್ದಾವೆ. ಸ್ವತಃ ಪೋಕ್ಸೋ ಕೇಸನ್ನ ಆ ಕುಟುಂಬ ಯಾವ ಕುಟುಂಬ ಕೊಟ್ಟಿತ್ತೋ, ಯಾವ ಅಪ್ರಾಪ್ತೆಯ ಕುಟುಂಬದವ್ರು ಕೊಟ್ಟಿದ್ರೋ ಅವರ ತಾಯಿ ಸೇರಿದಂತೆ ಅವರು ವಾಪಸ್ ಪಡೆದಿದ್ದಾರೆ.